ಮಗನಿಂದ ತಂದೆಗೆ ಮರೆಯಲಾಗದ ಪಾಠ. ಒಂದು ಸಂಜೆ ಬಾಲಕನೊಬ್ಬ ತನ್ನ ಕೈಯಲ್ಲಿ 2 ರುಚಿಯಾದ ಮಾವಿನ ಹಣ್ಣುಗಳನ್ನು ಹಿಡಿದು ಮನೆಗೆ ಬರುತ್ತಾನೆ. ಅಪ್ಪ, ನೋಡಿಲ್ಲಿ, ನಾನು ಈ ಸುಂದರವಾದ ಮಾವಿನ ಹಣ್ಣುಗಳನ್ನು ಕಂಡು ಹಿಡಿದಿದ್ದೇನೆ ಎಂದು ಆತ ಉತ್ಸಾಹದಿಂದ ಹೇಳಿದ. ತಂದೆ ಮುಗುಳ್ನಗುತ್ತಾ, ಅವು ಅದ್ಭುತವಾಗಿವೆ, ನನ್ನಲ್ಲಿ ಒಂದನ್ನು ಹಂಚಿಕೊಳ್ಳುತ್ತೀಯಾ ಎಂದು ಕೇಳಿದರು. ಮಗನು ಕ್ಷಣಕಾಲ ಆ ಹಣ್ಣುಗಳನ್ನು ನೋಡಿ ಒಂದರಲ್ಲಿಯೇ ಕಡಿದು ತಿಂದನು. ಆಮೇಲೆ ತಕ್ಷಣವೇ 2ನೇ ಹಣ್ಣನ್ನು ಕೂಡ ಕಡಿದು ತಿಂದನು. ತಂದೆ ಬೇಸರಗೊಂಡರು. ನನ್ನ ಮಗ ಹೇಗೆ ಸ್ವಾರ್ಥಿಯಾಗುತ್ತಿದ್ದಾನೆ? ಹಂಚಿಕೊಳ್ಳಲು ದಯೆಯಂತೆ ಗುಣಗಳನ್ನು ನೇರ್ಪಿಸಲು ನಾನು ಪ್ರಯತ್ನಿಸುತ್ತಿದ್ದೇನೆ, ಆದರೂ ಅವನು 2 ಹಣ್ಣುಗಳನ್ನು ತಾನು ತಿನ್ನಲು ಕಾಯ್ದುಕೊಂಡಿದ್ದಾನೆ ಎಂದು ಮನಸ್ಸಿನಲ್ಲಿ ನುಡಿದರು. ಆದರೆ ತಂದೆ ಏನಾದರೂ ಹೇಳುವ ಮೊದಲು ಮಗನು ಒಂದು ಮಾವಿನ ಹಣ್ಣನ್ನು ತಂದೆಗೆ ನೀಡಿ, ಅಪ್ಪ, ಇದನ್ನು ತಗೋ, ಇದು ಹೆಚ್ಚು ಸಿಹಿಯಾಗಿದ್ದು ರುಚಿಯಾಗಿದೆ ಎಂದನು. ಆ ಕ್ಷಣದಲ್ಲಿ ತಂದೆಗೆ ತುಂಬಾ ಹಾಸಿಗೆ ಹೊಡೆದಂತೆ ಕಾಣಿಸಿತು. ಮಗನನ್ನು ತೋರಿದ ತಪ್ಪು ನಿರ್ಣಯಕ್ಕಾಗಿ ಅವರು ಕ್ಷಮೆ ಮಾಡಿಕೊಂಡರು. ಆತ ತಂದೆಗೆ ಉತ್ತಮ ಮಾವಿನ ಹಣ್ಣು ನೀಡಲು ಪ್ರಯತ್ನಿಸುತ್ತಿದ್ದನು ಎಂಬುದನ್ನು ಅವರು ಅರಿತರು. ಧರ್ಮ: ಶೀಘ್ರವಾಗಿ ತೀರ್ಮಾನಕ್ಕೆ ಬಾರದಿರಿ. ಪ್ರಥಮ ದೃಷ್ಟಿಯಲ್ಲಿ ತೋರಿಸಿದಂಥ ನಿಜವನ್ನು ಕಥೆಗಳು ಹೊತ್ತಿರುತ್ತವೆ.